ಜೀಪ್ ಇಂಜಿನ್ ದಾರಿಯಲ್ಲಿ ಕೊಸ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಮೂಡುಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೆನಷ್ಟೇ. ಸದ್ಯಕ್ಕೆ ಮಳೆ ಬರುತ್ತಿರಲಿಲ್ಲ. ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂತಹ ದಟ್ಟ ಮೋಡದ ವಾತಾವರಣವಿತ್ತು. ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ. ಬ್ಯಾಟರಿ, ವೈರಿಂಗ್, ಪ್ಲಗ್ಗಳು ಎಲ್ಲವನ್ನೂ ಪರೀಕ್ಷಿಸಿದೆ. 2-3 ಬಾರಿ ಚಾಲೂ ಮಾಡಲೆತ್ನಿಸಿದೆ. ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ. ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ. ಏನೂ ಅರ್ಥವಾಗಲಿಲ್ಲ. ಕಾರ್ಬೊರೇಟರ್, ಜೆಟ್ಗಳನ್ನೆಲ್ಲ ಶುದ್ಧಿ ಮಾಡಿ ಹಾಕಿದೆ. ಡಿಸ್ಟ್ರಿಬ್ಯೂಟರ್ ಅನ್ನು ಬಿಚ್ಚಿ ಅವಲೋಕಿಸಿದೆ. ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ. ಕತ್ತಲಾದೀತೆಂದು ಗಾಬರಿಯಾಯಿತು. ಈ ನಡುವೆ ಕ್ವಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡ್ತೇನೆ. ಏನು ನೋಡೋದು, ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣ್ತಾ ಇದೆ. ಜೀಪು ನಿಂತುದಕ್ಕೆ ಕಾರಣ ಸುಸ್ಪಷ್ಟವಾಯಿತು. ಯಾರಾದರೂ ಬರಬಹುದೋ ಎಂದು ಯೋಚಿಸುತ್ತಾ ಕಾಯತೊಡಗಿದೆ. ಕೊಂಚ ಹೊತ್ತಿನ ನಂತರ ಯಾವುದೋ ಜಾವಾ ಮೋಟಾರು ಬೈಸಿಕಲ್ಲು ಬರುವ ಸದ್ದಾಯಿತು. ಯಾರೋ ಇಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ದರು. ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈ ತೋರಿಸಿದೆ. ನಿಂತರು. ಏನ್ ಸರ್ ಇಲ್ಲಿ ಎಂದು ಹಿಂದಿದ್ದವ ಕೇಳ್ದ. ಒಂದು ಉಪಕಾರ ಆಗಬೇಕಲ್ಲ ಅಂದೆ. ಏನು? ಸ್ವಲ್ಪ ಪೆಟ್ರೋಲು. ನಮ್ಮ ಹತ್ರ ಇರೋ ಪೆಟ್ರೋಲು ಇದ್ರ ಹೊಟ್ಟೆಗೆ ಸಾಲುತ್ತಾ ಸರ್? ಅದು ಈ ಮೋಟಾರ್ ಸೈಕಲ್ ಟ್ಯಾಂಕಿನಿಂದ ಪೆಟ್ರೋಲ್ ತೆಗೆಯೋದು ಭಾರಿ ಕಷ್ಟ. ಪೈಪ್ ಏನಾದರೂ ಇದೆಯಾ ನಿಮ್ಮ ಹತ್ರ ಎಂದ. ಅವರು ಹೇಳಿದ್ದು ಸರಿಯಾಗಿತ್ತು. ಅವರು ಎಷ್ಟು ಪೆಟ್ರೋಲು ಕೊಟ್ಟರೂ ನನಗೆ ಕೊಂಚ ದೂರಕ್ಕೂ ಸಾಕಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ, ತಡೀರಿ, ಒಂದು ಕೆಲಸ ಮಾಡ್ತೀವಿ, ನೀವಿಲ್ಲೇ ಇರಿ, ಮೂಡ್ಗೆರೆಗೆ ಹೋಗಿ ಪೆಟ್ರೋಲ್ ತಂದು ಕೊಡ್ತೀವಿ ಅಂದ. ನನ್ನ ಹತ್ತಿರ ಹಣ ಇರಲಿಲ್ಲ. ಬಂಕ್ನಲ್ಲಿ ನಾಳೆ ಕೊಡ್ತೇನೆ ಅಂತ ಹೇಳಿ ನನ್ನ ಹೆಸರು ತಿಳಿಸಿ ಕೊಡ್ತಾರೆ ಅಂತ ಹೇಳಿದೆ. ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು, ಓಹ್ ನೀವಾ ಸರ್? ಸರ್, ನಿಮ್ಮ ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದ್ರು. ಅನಂತರ ಪೆಟ್ರೋಲಿಗೆ ಅವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ. ಮೋಟಾರು ಸೈಕಲು ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದ್ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದರು. ನಾನು ಸುಮ್ಮನೆ ಕಾಯತೊಡಗಿದೆ. ಒಂದಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದುವು. ವಿಷಯ ತಿಳಿದ ನಂತರ ಮುಂದುವರೆದುವು. ಈ ನಡುವೆ ನನ್ನ ಗಮನಕ್ಕೆ ಬಿದ್ದು ಬೀಳದಂತೆ 1-2 ಹೆಜ್ಜೆನುಗಳು ಜೀಪಿನ ಡಬ್ಬಿಯ ಸುತ್ತ ಗುಂಯ್ಗುಡುತ್ತಾ ಸುತ್ತಿದುವು. ನನ್ನ ಜೀಪಿಗೆ ತಲೆಯ ಮೇಲೆ ಟಾಪೊಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡ ಮರೆ ಏನೂ ಇಲ್ಲದುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದೆ. ಆಮೇಲೆ ಅವು ಹಾರಿ ಹೋದವು. ಅನಂತರ 2-3 ಜೇನುಗಳು ಬಂದು ಸುತ್ತತೊಡಗಿದವು. ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ. ಕೊಂಚ ಹೊತ್ತಿನಲ್ಲೇ ಇನ್ನೂ 7-8 ಜೇನುಗಳು ಬಂದವು. ನಾನು ಈ ಕವಡೆ ಗಾತ್ರದ ಹೆಜ್ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ. ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲ್ ಹಾಕ್ಕೊಂಡು ಜಾಗ ಖಾಲಿ ಮಾಡಬಹುದು ಅಂತ ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ. ನಿಧಾನವಾಗಿ ಗುಂಯ್ಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು. ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನುಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನೋ ಅಂತ ಊಹಿಸಿದೆ. ಜೇನುಗಳ ಸಂಖ್ಯೆ ದ್ವಿಗುಣಿಸುತ್ತಲೇ ಹೋಯಿತು. ಕೆಲವು ಜೇನುಗಳು ಜೀಪಿನ ಗಾಜಿಗೆ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಜೂಯ್ ಜೂಯ್ ಎಂದು ಹಾರಾಡಿದವು. ನಾನು ಇದೇನೋ ಹೊಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ. ಪೆಟ್ರೋಲು ತರಹೋದ ಇಬ್ಬರು ಹಿಂತಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ. ನನ್ನ ಜೀಪಿನ ಸುತ್ತೆಲ್ಲ 100 ಜೇನುಗಳು ಜುಯೋ ಎಂದು ಝೇಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು. ಅವರಿಬ್ಬರು ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ, ಇದೇನ್ ಸಾರ್ ಇಲ್ಲಿ ಅಂದರು. ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ಒಬ್ಬ, ಬನ್ನಿ ಸರ್, ಅವೇನ್ ಮಾಡ್ತವೆ, ಇದಕ್ಕೆಲ್ಲ ಹೆದರಿದ್ರೆ ಆಯ್ತಾ ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ಹಿಡಿದುಕೊಂಡು ಹೊರಟ. ನಾವು ಹಿಂಬಾಲಿಸಿದೆವು. ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಶ್ಚಿತ್ ಗುಂಗುರಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ. ನಾವಿಬ್ಬರು ಹಿಂದಿದ್ದವರಿಗೆ ಏನಾಯ್ತೆಂದು ಗೊತ್ತಾಗುವುದರೊಳಗೆ 2-3 ಜೇನುಗಳು ಅವನ ಮೋರೆಗೆ ಫಟ್ ಫಟ್ ಎಂದು ಬಾರಿಸಿದವು. ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ. ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು. ಇನ್ನೊಬ್ಬಾತ, ನೀನು ಹೀಗೆ ಕೈ ಬೀಸಬಾರದಾಗಿತ್ತು
ಎಂದು ಹೇಳ್ದ. ಅದಕ್ಕೆ ಅವನು, ಹೋಗೋ ಹೋಗೋ, ಕಣ್ಣಿಗೆ ಹೊಡೆಯೋಕೆ ಬಂದದ್ದು ಕಣೋ ಅಂದ. 3 ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು. ನಮಗೆ ಏನೂ ಹೊಳೆಯಲಿಲ್ಲ. ಜೇನುಗಳು ಕೊಂಚ ಹೆಚ್ಚಾಗೇ ಮುತ್ತಿಕೊಂಡು ಹಾರಾಡುತ್ತಿದ್ದವು. ಇನ್ನೊಬ್ಬ ಮಳೆ ಕೋಟಿನ ಮುಸುಕು ಹಾಕಿಕೊಂಡು, ಹೋಗಿ ಹಾಕುತ್ತೀಯಾ ಅಂದ. ಅದಕ್ಕೆ ಕಚ್ಚಿಸಿಕೊಂಡವ, ನೀನು ಹಾಕು, ನನಗೆ ಅಸಾಧ್ಯ ಉರಿ ಆಗ್ತಾ ಇದೆ ಅಂತ ಹೇಳ್ದ. ಮೊದಲಿನವ, ಅಯ್ಯಯ್ಯೋ ನಾನೊಲ್ಲೆ ಮಾರಾಯ, ಜೇನಿಗೆ ಹೆದರುತ್ತೇನೆಂದಲ್ಲ, ನಾಳೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಫಂಕ್ಷನ್ ಇದೆಯಪ್ಪ, ಫೋಟೋ ಇದೆ, ಮೂತಿ ಊದಿಸ್ಕೊಂಡು ಮಂಗಂತರ ನಿಂತರೆ ಚೆನ್ನಾಗಿರುತ್ತಾ ಹೇಳು ಅಂದ. ನಾವಿಬ್ಬರೂ ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು. ಕೊಂಚ ಹೊತ್ತಾದ ನಂತರ ನಾನು, ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು, ಅನಂತರ ನಾನು ಪೆಟ್ರೋಲ್ ತುಂಬಿಕೊಂಡು ಹೋಗ್ತೇನೆ, ನೀವು ಹೋಗಿ, ಮಳೆ ಬರೋ ಹಾಗಿದೆ ಎಂದೆ. ಮೊದಲಿಗೆ ಅವರು ಒಪ್ಪದಿದ್ದರೂ ಆಮೇಲೆ ಬೇರೆ ಮಾರ್ಗವೇ ಇಲ್ಲದುದರಿಂದ ಹೊರಟು ಹೋದರು. ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು. ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನನ್ನು, ಜೇನು ಹುಳುಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ. ಮನೆಗೆ ಬಂದಾಗ ತುಂಬಾ ಕತ್ತಲಾಗಿತ್ತು. ನನ್ನ ಚಿಕ್ಕ ಮಗಳು, ಓ ಅಣ್ಣ ಬಂದ್ರು ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆ ಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದ್ಲು. 78 ರೂಪಾಯಿಗೆ ಇದರ ತುಂಬಾ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯವಾದ ವಸ್ತುವನ್ನು ಆ ಸೀಮೆ ಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂಥದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. ಲೋ ಪ್ಯಾರ ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡಿನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನು ರಿಮಾಂಡ್ ಹೋಮ್ನಲ್ಲಿ 6 ತಿಂಗಳು ಇಟ್ಟಿದ್ದರಂತೆ. ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಅವನಿಗೆ ಚೆನ್ನಾಗಿ ಬೈದು ಮನೆಯಿಂದ ಒದ್ದೊಡಿಸಿದ್ದನಂತೆ. ಹಳ್ಳಿ ತಿರುಗಿಕೊಂಡಿದ್ದ ಅವನು ನನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು ಏಲಕ್ಕಿ ಕೊಯ್ಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ ಓ ಎಂದು ಕೂಗಿ ಓಡಿ ಬಂದ. ಇದರ ಬೆಸುಗೆ ತೆಗೆಯೋ ಅಂದೆ. ಏನಿದು ಅಂದ. ನಿನಗ್ಯಾಕೋ ಅದೆಲ್ಲ? ಸುಮ್ಕೆ. ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಠಾಕೋ ಟೀಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ. ಏನು ಹೇಳೋ ನೋಡೋಣ ಅಂದೆ. ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನೋಪ್ಪ ಅಂದ. ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಅಂತ ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನೋಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳ್ದ. ನನಗೆ ಕೋಪ ಬಂತು. ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ವೇನ ನಿನಗೆ ಅಂದೆ. ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ. ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ ಅಂದ ಪ್ಯಾರ. ಹೆಂಡತಿ ಪಾತ್ರೆ ತಂದ್ಲು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ ಅಣ್ಣ ಏನು ಬೀಳ್ತಾನೆ ಇಲ್ಲ ಎಂದು ಕೂಗಿದ್ಲು. ಎಲ್ಲ ಏನೋ ಮೋಸ ನಡೆದಿದೆ ಎನ್ನಿಸ್ತು. ಆದರೆ ಏನೂ ಬೀಳದೇ ಇರೋದಕ್ಕೆ ಕಾರಣ ಮಾತ್ರ ತಿಳಿಲಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ, ನೋಡಿದ್ರಾ ನನ್ನೇ ಬೈತಿದ್ರಲ್ಲ ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂತಹ ಪದಾರ್ಥ ಕಡ್ಡಿಗೆ ಮೆತ್ತುಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆ ಏನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದ್ರೋ ಎನ್ನೋ ಗುಮಾನಿ ಬಂತು. ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ. ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನ ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ನಲ್ಲ ಮಂದಣ್ಣ.
ನಾಳೆ ಚಿಲ್ಲರೆ ಕೊಡ ಹೋಗುವಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ.